ಹಾಯ್ ಫ್ರೆಂಡ್, ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಏರ್ ಫಾಲ್ ಮತ್ತು ವೈಟ್ ಏರ್ ಏನಾದರೂ ಇದ್ದರೆ ಬ್ಲ್ಯಾಕ್ ರೋಸ್ ಅಂತ ಒಂದು ಖಾಲಿ ಮೆಹಂದಿ ಇದೆ, ಅದನ್ನು ಯೂಸ್ ಮಾಡಿ. ಏರ್ ಗ್ರೋತು ಮತ್ತು ಏರ್ ಫಾಲ್ ಮತ್ತು ಏರ್ ಕಲರ್ಗೆ ತುಂಬ ಒಳ್ಳೆ ಮೆಹಂದಿ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿದ್ರು ಕೂಡ ಏರ್ ಗ್ರೋತ್ ಆಗೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ವೈಟ್ ಏರ್ ಇದ್ದರೂ ಕೂಡ ಬ್ಲ್ಯಾಕ್ ಏರ್ ಮಾಡುತ್ತೆ. ಬನ್ನಿ ಯಾವ ಥರ ಏನು ಅಂತ ಮಿಕ್ಸ್ ಮಾಡಿ ನಮ್ಮ ಹಸ್ಬೆಂಡ್ಗೆ ಹಾಕಿ ತೋರಿಸ್ತೀನಿ. ನನಗಂತೂ ಯಾವುದೇ ರೀತಿ ವೈಟ್ ಏರ್ ಇಲ್ಲ, ಆದರೆ ನಮ್ಮ ಹಸ್ಬೆಂಡ್ಗೆ ತುಂಬ ವೈಟ್ ಏರ್ ತುಂಬ ಇದೆ. ಬನ್ನಿ ಯಾವ ಥರ ಮಿಕ್ಸ್ ಮಾಡಿ ಹಾಕೋದು ಏನು ಅಂತ ತೋರಿಸ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಅದು ಈ ಥರ ಇದೆ. ಬ್ಲ್ಯಾಕ್ ರೋಸ್ ಖಾಲಿ ಮೆಹಂದಿ ಪೌಡರ್ ಹೇರ್ ಡೇ ಬ್ಲ್ಯಾಕ್ ಅಂತ ಇದೆ. ಇದು ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಾ ಇರುತ್ತಲ್ಲ, ಅವ್ರಿಗಂತೂ ಇದು ಒಳ್ಳೆ ಮೆಹಂದಿ ಅಂತಲೇ ಹೇಳ್ಬೋದು. ಇದು ಆಲ್ರೆಡಿ ನಮ್ಮ ಸುಮಾರು ಜನ ರಿಲೇಷನ್ ಅವ್ರು ಯೂಸ್ ಮಾಡಿದ್ದಾರೆ. ನಮ್ಮ ಅಕ್ಕನಿಗೆ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಾಯಿತ್ತು ಪಾಪು ಆದಮೇಲೆ. ಇವಾಗ ಇದು ಹಾಕಿದ ಮೇಲೆ ಅವ್ರಿಗೆ ಏರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗಿದೆ. ಫಸ್ಟು ಓಪನ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಏರಿದೆ ಅದ್ರ ತಕ್ಕಂಗೆ ನೀವು ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನಮ್ಮ ಮನೆಯವ್ರಿಗೆ ಅಷ್ಟು ಜಾಸ್ತಿ ಏನು ಏರಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟು ಓಪನ್ ಮಾಡಿದಾಗ ಗ್ರೀನ್ ಕಲರ್ ಇರುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಒಳ್ಳೆ ಮೆಹಂದಿ ಅಂತಲೇ ಹೇಳ್ಬೋದು. ಮತ್ತು ಏರ್ ಗ್ರೋತು, ಏರ್ ಫಾಲ್ ಕಂಟ್ರೋಲ್ ಮತ್ತು ಏರ್ ಕಲರ್ ಎಲ್ಲದಕ್ಕೂ ಇದು ಒಂದು ಒಳ್ಳೆ ಮೆಹಂದಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದು ನಾನು ಸ್ವಂತ ಅನುಭವ ಆಗಿರೋದಕ್ಕೆ ನಾನು ಹೇಳ್ತಾ ಇರೋದು. ನನಗಂತೂ ವೈಟ್ ಏರ್ ಒಂದು ಇಲ್ಲ, ಆದರೆ ನಮ್ಮ ಹಸ್ಬೆಂಡ್ಗಿದೆ ಮತ್ತು ನಮ್ಮ ಅಕ್ಕನಿಗೆ ಏರ್ ಗ್ರೋತ್ಗೋಸ್ಕರ ಮೆಹಂದಿ ಯೂಸ್ ಮಾಡ್ತಾಯಿದ್ರು. ಏರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗಿದೆ ನೋಡಿ. ನಮ್ಮ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ವೈಟ್ ಏರ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಅಂದರೆ ಅವರು ಆವಾಗ ಕೆಲಸ ಮಾಡ್ತಾಯಿದ್ರಲ್ಲ, ಅಲ್ಲಿ ಪೆಟ್ರೋಲ್ ಡೀಸೆಲ್ ಈ ಥರ ಆಯಿಲೆಲ್ಲ ಇದು ಮಾಡಿ ತಲೆಗೆಲ್ಲ ಮುಟ್ಕೊಳ್ತಾಯಿದ್ರು. ಅದರಿಂದ ಅವ್ರಿಗೆ ಜಾಸ್ತಿ ವೈಟ್ ಏರ್ ಎಲ್ಲ ಬಂದಿದೆ. ಸಿಕ್ಕಾಪಟ್ಟೆ ಇದೆ ವೈಟ್ ಏರು. ಅವ್ರಿಗೆ ಇದೆಲ್ಲ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಆದರೆ ನಾನೇ ಹಿಂಸೆ ಮಾಡಿ ನಾನೇ ಹಾಕ್ಕೊಡ್ತೀನಿ. ಯಾವಾಗಾದ್ರೂ ಒಂದೊಂದು ಸಲ ಜ್ಞಾನ ಆಗುತ್ತಲ್ಲ, ಯಾವಾಗಾದ್ರೂ ಒಂದೊಂದು ಸಲ ಹಾಕ್ತಾನೆ ಇರ್ತೀನಿ ನಾನೇ. ಅವ್ರಿಗೆ ಹಾಕ್ಕೊಳ್ಳೋಕೆ ಇದೆಲ್ಲ ಇಷ್ಟ ಆಗೋಲ್ಲ, ಆದರೆ ನಾನೇ ಹಿಂಸೆ ಮಾಡಿ ಹಾಕ್ಕೊಡ್ತೀನಿ ಅಷ್ಟೇ. ನೋಡಿ, ನಿಮ್ಮದು ಬಣ್ಣ ಹಾಕ್ಕೊಳ್ಳೋ ಥರದ್ದು ಯಾವುದಾದ್ರೂ ಒಂದು ಬ್ರಷ್ ಇದ್ದರೆ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನಾವು ಬ್ರಷ್ ಮಾಡ್ತೀವಲ್ಲ ಆ ಥರದ್ದೇ ಬ್ರಷಲ್ಲೂ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಗಟ್ಟಿಯಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕ್ಲೀನಾಗಿ ತಲೆಗೆ ಅಪ್ಲೈ ಮಾಡಬೇಕಾಗುತ್ತೆ. ವೈಟ್ ಏರ್ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಕ್ಲೀನಾಗಿ ಒಂದು 1 ಅವರ್ ಇಲ್ಲಾಂದರೆ ಅರ್ಧ ಅವರ್ ಬಿಟ್ಟು ಆಮೇಲೆ ಸ್ನಾನ ಮಾಡಿದ್ರೆ ತುಂಬ ಸಿಲ್ಕಿ ಶೈನಿಯಾಗಿ ಒಂಥರ ಬ್ಲ್ಯಾಕ್ ಏರ್ ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಏರ್ ಗ್ರೋತವ್ರಿಗೂ ಅಷ್ಟೇ, ನೀವು ಹಾಕ್ಕೊಂಡು ಒಂದು ಅರ್ಧ ಅವರ್ ಇಲ್ಲಾಂದರೆ 1 ಅವರ್ ಆದಮೇಲೆ ನೀವು ಹಾಕ್ಕೊಂಡು ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಏರ್ ಗ್ರೋತ್ ಕೂಡ ನೀವು ನೋಡ್ಬೋದು. ಮತ್ತು ಏರ್ ಫಾಲ್ ಕಂಟ್ರೋಲ್ ಕೂಡ ನೀವು ಬೇಗನೆ ನೀವು ರಿಸಲ್ಟ್ ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೆಹಂದಿ. ನನಗಂತೂ ಅಷ್ಟು ಕ್ಲೀನಾಗಿ ಏನೂ ಹಾಕೋಕ್ಕೆ ಬರಲ್ಲ, ನನಗೆ ಹೇಗೆ ಗೊತ್ತೋ ಹಾಗೆ ಹಾಕ್ಕೊಡ್ತಾನೆ ಇರ್ತೀನಿ. ಆದರೆ ನೋಡಿ, ಈಗ ಈ ಥರ ಇದೆ ತೋರಿಸಿದ್ದೀನಿ. ಮತ್ತು ನೆಕ್ಸ್ಟು ಸ್ನಾನ ಮಾಡಿದ ಮೇಲೆ ಯಾವ ಥರ ಇರುತ್ತೆ ಅಂತಲೂ ಕೂಡ ನಾನು ತೋರಿಸ್ತೀನಿ, ಕೊನೆವರೆಗೂ ನೋಡಿ. ನನಗೆ ನಮ್ಮ ಅಕ್ಕ ಕೊಟ್ಟಿದ್ದರು, ನನಗೆ ಪಾಪು ಆದಮೇಲೆ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಾಯಿತ್ತು. ಆವಾಗ ಕೊಟ್ಟಿದ್ದರು, ತಗೋ ಈ ಮೆಹಂದಿ ಯೂಸ್ ಮಾಡು ಅಂತ. ಬಟ್ ನನಗೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಇದೆ ನನ್ನ ಏರು. ಇದು ಹಾಕ್ಕೊಂಡ್ರೆ ಇನ್ನೂ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ನಾನು ಯೂಸ್ ಮಾಡಲಿಲ್ಲ. ಆದರೆ ನಮ್ಮ ಅಕ್ಕ ಮತ್ತು 2-3 ಜನ ಅಕ್ಕದಿರಿದ್ದಾರೆ, ಅವರು ಯೂಸ್ ಮಾಡಿದ್ದಾರೆ ಏರ್ ಫಾಲ್ಗೆ ಅಂತ. ತುಂಬ ಅಂದರೆ ತುಂಬ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಹೇರ್ ಗ್ರೋತ್ ಕೂಡ ಆಗಿದೆ ಅವ್ರದ್ದು. ನಾನು ಸ್ಕೂಲ್ಗೆ ಹೋಗ್ಬೇಕಿದ್ರೆ ತುಂಬ ಲಾಂಗ್ ಹೇರ್ ಇತ್ತು, ಅದೇ ಥರ ನಮ್ಮ ಅಕ್ಕ
ಅಕ್ಕಂದಿರಿಗೂ ಕೂಡ ತುಂಬ ಲಾಂಗ್ ಹೇರ್ ಇತ್ತು. ಪಾಪು ಆದಮೇಲೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿ ಈಗ ನನಗೆ ಎಷ್ಟಿದೆ ಅಷ್ಟು ಕೂಡ ಇರ್ತಾ ಇರಲಿಲ್ಲ. ತುಂಬ ಚಿಕ್ಕ ಅಂದರೆ ಚಿಕ್ಕ ಎಲ್ಲ ಕಟ್ ಮಾಡಿಸಿ ತುಂಬ ಶಾರ್ಟ್ ಹೇರ್ ಆಗಿಬಿಟ್ಟಿತ್ತು. ಇವಾಗ ಅವರು ಈ ಮೆಹಂದಿ ಯೂಸ್ ಮಾಡಿದಾಗಲಿಂದ ಅವರ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಲಾಂಗಾಗಿ ಸೂಪರಾಗಿ ಬ್ಲ್ಯಾಕ್ ಆಗಿ ತುಂಬ ಶೈನಿಯಾಗಿ ಸಿಲ್ಕಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ಮೆಹಂದಿನ ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಒಂದು ಸಲ ತಗೊಂಡು ಯೂಸ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ನಾನು ಇವ್ರಿಗೆ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡಿದ್ದೀನಿ. ಇವಾಗ ಸ್ನಾನ ಮಾಡಿದ ಮೇಲೆ ಯಾವ ಥರ ಇರುತ್ತೆ, ಯಾವ ಥರ ಕಾಣುತ್ತೆ ಅಂತ ಕೂಡ ನಾನು ತೋರಿಸ್ತೀನಿ ನೋಡಿ. ಇವಾಗ ಎಲ್ಲ ಆಗಿದೆ. ಒಂದು ಹಾಫ್ ಆನ್ ಅವರ್ ಇಲ್ಲಾಂದರೆ ಒಂದು 1 ಅವರ್ ಬಿಟ್ಟು ನೀವು ಯಾವ ಶಾಂಪಲ್ಲಿ ನೀವು ಯೂಸ್ ಮಾಡ್ತೀರಾ, ಯಾವ ಶಾಂಪು ಯೂಸ್ ಮಾಡ್ತೀರಾ ಅದೇ ಶಾಂಪು ಹಾಕ್ಕೊಂಡು ನೀವು ಸ್ನಾನ ಮಾಡ್ಬೋದು. ಅದೇ ಬೇಕು ಶಾಂಪು ಇದೇ ಬೇಕು ಅಂತ ಏನಿಲ್ಲ. ನೀವು ಓನಾಗಿ ಯಾವುದು ನಿಮ್ಮದು ಸ್ವಂತ ಯಾವುದು ಶಾಂಪು ಇರುತ್ತೆ ಅದನ್ನೇ ಯೂಸ್ ಮಾಡ್ಬೋದು. ಇವಾಗ ಸ್ನಾನ ಮಾಡ್ಕೊಂಡು ಬಂದಮೇಲೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಎಷ್ಟು ಬ್ಲ್ಯಾಕ್ ಆಗಿ ಒಂದು ವೈಟ್ ಹೇರ್ ಕೂಡ ಇಲ್ಲ. ತುಂಬ ಬ್ಲ್ಯಾಕ್ ಆಗಿ ಮತ್ತು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಸ್ಮೂತ್ ಸಿಲ್ಕಿಯಾಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹುಡುಗರು ಇಲ್ಲ ಹುಡುಗಿರು ಯಾರು ಬೇಕಿದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಹೇರ್ ಕಲರ್, ಹೇರ್ ಗ್ರೋತ್, ಹೇರ್ ಫಾಲ್ ಎಲ್ಲದಕ್ಕೂ ಒಂದೇ ಮದ್ದು ಅಂದರೆ ಇದೆ. ತುಂಬ ಚೆನ್ನಾಗಿದೆ. ಕೇವಲ 12 ರೂಪಾಯಿ ಇಲ್ಲಾಂದರೆ 15 ರೂಪಾಯಿ ಅನಿಸುತ್ತೆ. ಯೂಸ್ ಮಾಡಿ. ಇಷ್ಟೇ ಈ ವಿಡಿಯೋ.